ಇದು 2 ಉತ್ತತ್ತಿ ಹಾಕ್ಕೊಂಡೆ ನಾನು. ಉತ್ತತ್ತಿ ಬೇಕಂದ್ರೆ ನಾರ್ಮಲ್ ಖಜೂರಿ ಇರ್ತೈತಲ್ಲ ಸಾಫ್ಟ್ ಅಂತ ಅದು ಹಾಕ್ಕೋಬೋದು. ಆಮೇಲೆ ವಾಲ್ನಟ್ ಹಾಕ್ಕೊಳತ್ತೇನೆ 2ರಷ್ಟು. ನಾನು 2 ಗ್ಲಾಸ್ ಮಾಡತ್ತೇನೆ ನನಗೆ, ನನ್ನ ಹಸ್ಬೆಂಡ್ಗೆ. ಯಾಕಂದ್ರೆ ಇದು ಅರ್ಧ ಕ್ವಾಂಟಿಟಿ ನೀವು ಫಾಲೋ ಮಾಡ್ಬೋದು ಒಬ್ಬರಿಗೆ ಮಾಡ್ಕೊಳ್ತಿದ್ರೆ. ಆಮೇಲೆ ಒಂದು 3 ಗೋಡಂಬಿ ಹಾಕ್ತೀನಿ, ಒಂದು 5-6 ಬಾದಾಮಿ, ಆಮೇಲೆ ಒಂದು 4 ಪಿಸ್ತಾ, ಒಂದು 20 ಇರ್ಬೋದು, ಒಂದಿಷ್ಟು ಅದಾವ. ಒಣ ದ್ರಾಕ್ಷಿ, ಇದ್ರಾಗ ಒಂದು ಬ್ಲ್ಯಾಕ್ ಕಲರ್ ಬರ್ತೈತಲ್ಲ ಅದು ಬೇಕಂದ್ರೂ ಹಾಕ್ಕೋಬೋದು ನೀವು. ಆಮೇಲೆ ಇದು ಸೂರ್ಯಪಾನ ಬೀಜ ಬರ್ತೈತಲ್ಲ ಇದು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳತ್ತೆ. ಇದು ಸೂರ್ಯಪಾನ ಬೀಜ ಒಳಗು ಚಲೋ ಇದು ಇರ್ತೈತಿ, ಕ್ಯಾಲ್ಸಿಯಮ್ ಎಲ್ಲ ಭಾಳ ಇರ್ತೈತಿ. ಇದ್ರಾಗ ಬೇಕಂದ್ರೆ ನಾನು ಮೊದಲಿಂದ ಹೇಳುವಂಗೆ ಡೈಲಿ ಸೇಮ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾ ಇವತ್ತು ಇದನ್ನು ಮೊನ್ನೆ ತೋರಿಸಿದಾಗ ಒಂದು ಸತಿ ಆ್ಯಪಲ್ ಹಾಕಿದ್ದೆ, ಬಾದಾಮಿ ಮಿಸ್ ಮಾಡಿದ್ದೆ. ಆಮೇಲೆ ಖಜೂರಿ ಹಾಕಿದ್ದೆ, ಈ ಸತಿ ಉತ್ತತ್ತಿ ಹಾಕಾಗ್ತೇನೆ. ಆಮೇಲೆ ಈ ಸತಿ ಪಂಪ್ಕಿನ್ ಸೀಡ್ಸ್ ಬರ್ತೈತೆ ನೋಡಿರಿ, ಇದು ಕುಂಬಳಕಾಯಿ ಬೀಜ ಅಂತಾರಲ್ಲ ಅದು ಹಾಕಾಗ್ತೇನೆ. ನೆಕ್ಸ್ಟ್ ಟೈಮ್ ಮತ್ತು ಈ ಕಾಂಬಿನೇಷನ್ ಬಿಟ್ಟು ಬೇರೆ ಹಾಕ್ತೀವಿ ಹಾಗೆ. ಆಮೇಲೆ ಲಾಸ್ಟಿಗೆ ಚಿಯಾ ಸೀಡ್ಸ್ ಹಾಕಿಲ್ಲ. ಇಷ್ಟೆಲ್ಲ ಹಾಕಿ 1 ನಿಮಿಷ ಹಾಲು ತೊಗೊಂಡು ಹಾಲು ಅದು ಮುಚ್ಚಿಡು ಸ್ವಚ್ಛಂಗೆ ಬಿಡಿ. ಆಮೇಲೆ 2 ಅಂಜೂರು, ಒಬ್ಬರಿದ್ರೆ 1, ಇದಿದ್ರೆ ಇದು ಸ್ಪೆಷಲಿ ಸೈಕ್ಲಿಂಗ್ ಎಲ್ಲ ಮಾಡ್ತೀವಲ್ಲ ನೋಡಿರಿ. ಇಷ್ಟು ಡ್ರೈ ಫ್ರೂಟ್ಸ್ ಅದಾವೆ ಇದ್ರ ಮೇಲೆ. ಇದನ್ನು ಬೇಕಾದ್ರೆ ರಾತ್ರಿ ಎಲ್ಲ ನೀವು ಓವರ್ ನೈಟು ನೆನೆಸ್ಬೋದು, ಇಲ್ಲಾಂದರೆ ಬೆಳಗ್ಗೆ 1 hour 2 hour ನೆನೆಸಿದ್ರು ಸಾಕು. ಇದಕ್ಕೆ ಹಾಲು ಹಾಕ್ತೇನೆ. ಹಾಲೊಳಗೆ ನೆನೆಸಿ ಲಾಸ್ಟಿಗೆ ನಾವು ಹಾಲೊಳಗೆ ಮಿಕ್ಸರ್ಗೆ ಹಾಕಿದ್ರೆ ಸಾಕು. ಈಗ ಇದು ಎಷ್ಟು ನೆನೆಯೋಕೆ ಎಷ್ಟು ಬೇಕಲ್ಲ ಇಷ್ಟ ನಾ ಇದು ಮಾಡ್ತೇನೆ, ಹಾಲು ಹಾಕ್ತೇನೆ. ಇಷ್ಟು ಹಾಕಿ ಒಂದು 1 hour ಹಂಗೆ ನೆನೆ ಇಟ್ಬಿಡ್ತೇನೆ. ಚಲೋ ತಂಗೆ ನೆನಿತಾವ. ಆಮೇಲೆ ಮಿಕ್ಸರ್ಗೆ ಹಾಕ್ತೇನೆ. ಈಗ ನೋಡಿರಿ ಒಂದು ಸ್ವಲ್ಪ ಜೇನುತುಪ್ಪ ತೊಗೊಂಡೇನೆ. ಇವೆಲ್ಲ 1 hour ಆಗೈತಿ ನೆನೆ ಹಾಕಿಟ್ಟ. ಅದನ್ನ ಮಿಕ್ಸರ್ಗೆ ಹಾಕೋತೇನೆ. ಟೇಸ್ಟ್ ಅಂತೂ ಫಸ್ಟ್ ಕ್ಲಾಸ್ ಆಗ್ತೈತಿದೆ. ಐಸ್ ಕ್ರೀಮ್ ತಿಂದಾಗ ಅನ್ನಿಸ್ತೈತಿ. ಬೇಕಂದ್ರೆ ಇದನ್ನು ಫ್ರೀಝರ್ ಹೋಗಿಟ್ಟು ಐಸ್ ಕ್ರೀಮ್ ಪ್ರೊಸೆಸ್ ಮಾಡ್ಕೋಬೋದು. ಇದು ಮಾಡಿ ಫುಲ್ ಐಸ್ ಕತೆ ಮಾಡಿ 1-2 ಸತಿ ಮಿಕ್ಸರ್ಗೆ ಹಾಕಿ ಹಂಗೂ ಮಾಡ್ಬೋದು. ಹಂಗಿದ್ದಾಗ ನೀವು ಒಂದು ಸ್ವಲ್ಪ ಖಜೂರಿ ಜಾಸ್ತಿ ಹಾಕೋರಿ, ಮಸ್ತ್ ಅನಿಸ್ತೈತಿ. ಹೊರಗಿಂದ ಐಸ್ ಕ್ರೀಮ್ ಎಲ್ಲ ತಿನ್ನೋದೈತೆ, ಎಸ್ಪೆಷಲಿ ಡಯಟ್ ಒಳಗಿದ್ದಾಗೆಲ್ಲ ಇದು ಪ್ರಿಫರ್ ಮಾಡಿರಿ. ಮತ್ತು ಬೇಕಿದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕ್ರೀಮಿ ಮಿಲ್ಕ್ ಯೂಸ್ ಮಾಡಿರಿ. ಇದಕ್ಕಿಂತ ನಾರ್ಮಲ್ ಮಿಲ್ಕ್ ಇದೆ, ಎಕ್ಸ್ಟ್ರಾ ಕ್ರೀಮಿ ಮಿಲ್ಕ್ ಇದ್ದರೆ ಇನ್ನೂ ಚಲೋ ಅನಿಸ್ತೈತಿ. ಇದಕ್ಕೆ ಸ್ವೀಟ್ ಸಲುವಾಗಿ ಬೇಕಿದ್ರೆ ಬೆಲ್ಲನೂ ಹಾಕೋಬೋದು, ಜೇನುತುಪ್ಪನೂ ಹಾಕೋಬೋದು. ನಾನು ಜೇನುತುಪ್ಪನ ಹಾಕಿರ್ತೀನಿ. ಇದು ಗಿರಿಜನ ಅಂತ ಸಿಗ್ತೈತಿ ಇಲ್ಲಿ,
1 ಟೀ ಸ್ಪೂನ್ ಅಷ್ಟು ಹಾಕಾಕ್ತೀನಿ, ಇಬ್ಬರಿಗೆ 1 ಟೀ ಸ್ಪೂನ್. ಸೊ ಟೋಟಲ್ 2 ಟೀ ಸ್ಪೂನ್ ಹಾಕ್ತೀನಿ. ಇದು ಮಿಕ್ಸರ್ಗೆ ಹಾಕೊಂಡ್ಬರ್ತೀನಿ. ಇದಕ್ಕೆ ಮಿಕ್ಸರ್ಗೆ ಹಾಕೊಂಡು ಬಂದಂಗೆ ಒಂದು ಸ್ವಲ್ಪ ಹಾಲು ಹಾಕ್ತೀನಿ. ಇದು ಕೋಲ್ಡ್ ಹಾಲು ಅಂದರೆ ಫ್ರಿಜ್ನಾಗ ಇಟ್ಟಿದ್ದೆ. ಬೇಕಿದ್ರೆ ನೀವು ವಾರ್ಮ್ ಯೂಸ್ ಮಾಡೋರಿದ್ರೆ ವಾರ್ಮ್ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಕೋಲ್ಡ್ ಇದ್ದರೆ ಚಲೋ ಇದು ಅನ್ನಿಸ್ತೈತಿ. ಮಿಕ್ಸರ್ಗೆ ಹಾಕುವಾಗ ಬೇಕಿದ್ರೆ ಜಾಸ್ತಿ ಹಾಲು ಹಾಕಿ ಮಾಡ್ಬೋದು, ಆದರೆ ಅದು ಸಣ್ಣ ಆಗಂಗಿಲ್ಲ. ಅದಕ್ಕೆ ನಾನು ಇದು ಆಮೇಲೆ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ನೋಡಿರಿ. ಫುಲ್ ಇದಾಗೈತಿ. ಎಲ್ಲ ಡ್ರೈ ಫ್ರೂಟ್ಸು ತಿನ್ನಂಗೆ ಆಗ್ತೈತಿ. ದೊಡ್ಡವರಾಯ್ತು ಹುಡುಗರಾಯ್ತು ಭಾಳ ಮಂದಿ ಚೂಸಿ ಇರ್ತಾರೆ, ನಾನು ತಿನ್ನಲ್ಲ ಇದು ತಿನ್ನಲ್ಲ ಅಂತಂದು. ಹಿಂಗೆ ಮಾಡ್ಕೊಂಡು ಕುಡಿದ್ರೆ ಎಲ್ಲರೂ ಗೊತ್ತಾಗ್ಲಾರ್ದಂಗೆ ಎಲ್ಲ ಇದು ಮಾಡ್ತಾರೆ. ಇದು ನಾ ಯೂಸ್ವಲಿ ಸೈಕಲ್ ಹೊಡ್ಯಾಕತ್ತಾಗಿಂತ ಸ್ವಲ್ಪ ಕಾಲು ಭಾಳ ನೋಸ್ತಾವೆ ಮೊಣಕಾಲ. ಅದ್ರ ಸಲುವಾಗಿ ನಾನು ಇದು ಸ್ಟಾರ್ಟ್ ಮಾಡೀನಿ. ನೆಕ್ಸ್ಟ್ ಟೈಮ್ ನಾನು ಓಟ್ಸೋದು ಎಲ್ಲ ಹಾಕಿ ಟ್ರೈ ಮಾಡಬೇಕು. ಅಥವಾ ಯಾವುದಾದ್ರೂ ಫ್ರೂಟ್ಸು ಎಲ್ಲನೂ ಚಲೋ ಅನ್ಸತ್ತೆ. ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ. ಇದಕ್ಕಿಂತ ನೀರು ಚಲೋ ಅನ್ಸಂಗಿಲ್ಲ. ಇದನ್ನು ಒಂದು ಗ್ಲಾಸ್ಗೆ ಹಾಕ್ತೇನೆ. ಮತ್ತು ನಿಮಗೆ ಜೇನುತುಪ್ಪ ನೋಡಿರಿ, ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂದ್ರೆ ಜೇನುತುಪ್ಪ ಹಾಕ್ಕೋಬೋದು. ಆಲ್ಮೋಸ್ಟ್ ಈ ಖಜೂರಿ ಇದ್ರೊಳಗೆಲ್ಲ ಜೇನುತುಪ್ಪ ಇರ್ತೈತಲ್ಲ, ಸೊ ಅದಕ್ಕಿಂತ ಜಾಸ್ತಿ ಏನು ಬೇಕು ಅನ್ಸಂಗಿಲ್ಲ. ನೋಡಿರಿ, ಒಳ್ಳೆ ಒಂದು ಚಲೋ ಹೆಲ್ದಿ ಪ್ರೋಟೀನ್ ಮಿಲ್ಕ್ ಶೇಕ್ ವಿತ್ ಡ್ರೈ ಫ್ರೂಟ್ಸ್ ಎಲ್ಲ ಐತಿ. ನೀವು ಟ್ರೈ ಮಾಡಿರಿ, ಇಷ್ಟ ಆಗ್ತೈತಿ, ಮಸ್ತ್ ಇರ್ತೈತಿ. ಚಲೋ ಆರೋಗ್ಯನೂ. ಹುಡುಗರಿಗೂ ಕೊಡ್ರಿ ಸ್ಕೂಲಿಂದ ಬಂದ ತಕ್ಷಣ. ಅದು ಈಗ ಮಿಲ್ಕ್ ಶೇಕ್ ರೆಡಿ ಆಗೈತಿ. ಟ್ರೈ ಮಾಡು ಬರ್ರಿ, ಹೆಂಗೈತದ. ಸೂಪರ್ ಅಂದ್ರೆ ಸೂಪರ್ ಐತಿ. ಅವು ನಡು ಎಲ್ಲ ಸಿಗ್ತಾವು ಒಂದೊಂದು ಇವುದು ಅಂಜೂರ ಬೀಜ ಅದು ಎಲ್ಲ ಮಸ್ತ್ ಇರ್ತೈತಿ. ಒಂದು ಗ್ಲಾಸ್ ಇಷ್ಟು ಕುಡಿದ್ರೆ ಸಾಕು. ಒಂದು ಊಟನೂ ಇದೊಂದು ಕುಡಿದ್ರೆ ಒಂದು ಊಟ ಗ್ಯಾಪ್ ಮಾಡ್ಬೋದು, ಅಷ್ಟೇ ಚಲೋ ಇರ್ತೈತಿ. ಸ್ವೀಟ್ ಕಡಿಮೆ ಆಗೈತೆ ಅನ್ಸತ್ತೈತಿ, ಜೇನುತುಪ್ಪ ಹಾಕ್ತೈತಿ. ಇಲ್ಲ ಸ್ವಲ್ಪ ಬೆಲ್ಲ ಹಾಕೋಬೋದು. ಇಲ್ಲ ಸಕ್ಕರೆ ಅಂತೂ ಹಾಕೋಬೇಕು ಹೋಗ್ಬೇಡಿ. ಸೂಪರ್ ಆಗುತ್ತೆ.